ಗಂಡ ಇಲ್ಲಿರೋ ಮನೆಗೆ ಹಂಗೆ ಇದ್ರು ಕಾಲ ನಾನು ಏನು ಮಾನಗೆಟ್ಟವ ಇವು ಏನು ಇವಳು ಸುಂದ್ರಿ ಇವಳು ಇನ್ನೊಂದು ಮಾತಾಡಿದ್ರು ಹೇಳ್ತೀನಿ ಅಪ್ಪುಗಿರಿ ಕೂಡ ನೀನ್ ಮಾತಾಡಕ್ ನಾನು ಯಾಕಪ್ಪ ಹೇಳ್ತೀನಿ ಬೇಕು ಮಂಜ ರಾತ್ಗೋಸ್ಕರ ಹೇಳ್ತೀನಪ್ಪ ಹೇಳ್ತಲ್ಲ ಅದೇನು ಕ್ರೀಮ್ ಬಂದೇನ ಪದೇ ಪದೇ ತಿನ್ನ ನನ್ನ ಹೆಸರು ವಿಜಯ್ ಕಿಲಾರ್ ಅಂತ ಒಂದು ದಾಸಪ್ಪ ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ತಾವೆಲ್ಲರೂ ಕೂಡ ಮನೆಗೂ ಬರಕ್ ರೆಡಿ ಆಗಿದ್ದಾನೆ ದಾಸಪ್ಪ. ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಇದೇ ಶ್ರಾವಣ 3ನೇ ಶ್ರಾವಣಕ್ಕೆ ಬರ್ತಿದ್ದಾನೆ ನಮ್ಮ ಪ್ರೀತಿಯ ದಾಸಪ್ಪ. ತಮ್ಮೆಲ್ಲರ ಸಪೋರ್ಟ್ ನಮಗ್ ಬೇಕಂತ ಕೇಳ್ಕೊಂತೀವಿ. ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಆಗ್ತದೆ. ತಮ್ಮೆಲ್ಲರ ಸಪೋರ್ಟ್ ನಮ್ಗೆ ಹಿಂಗೆ ಇರಬೇಕು. ಜೊತೆಗೆ ಯಾರ್ಯಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಕ್ಕಾಗತ್ತೆ ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ಥಿಯೇಟರ್ ನೋಡಕ್ ಹೋಗಕ್ ಆಗದೆ ಇರುವಂತವ್ರೆಲ್ಲರೂ ಕೂಡ ಸಿನಿ ಬಜಾರ್ ಅನ್ನೋ ಆಪ್ ಅಲ್ಲಿ 49 ರೂಪೀಸ್ ಕೊಟ್ಟು ಸಿನಿಮಾ ನೋಡ್ಬೋದು. ನಾವು ಟಿಕೆಟ್ ನ ಬಿಫೋರೇ ಸೇಲ್ ಮಾಡ್ತಾ ಇದೀವಿ. ಹಾಗಾಗಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಕೇಳ್ಕೊಂತೀವಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ಯಾರು ಬಂದಿರೋ ಸ್ನೇಹಿತರುಗಳಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡಿದಾರೆ ಅಂತ ಕೇಳ್ಕೊಂತೀನಿ. ಏನು ಬ್ಲಡ್ ಟೆಸ್ಟ್ಗೆ ಸಿರಿಂಜಲ್ಲಿ ರಕ್ತ ಕೊಟ್ಟರು ಅನ್ಕಂದ ಹೊಟ್ಟೆ ಕುಯ್ದು ಹಂಗೆ ಬಕೆಟಲ್ಲಿ ಮಗದು ಬಳೆ ಮರಗುಡಿ ಚರ್ಪಂಚಂಗೆ ಹಂಚಿದ್ದೀವಿ ಗೊತ್ತಾ. ಬಂದ್ಬಿಟ್ಟ ನನಗೆ ಹೇಳೋಕ್ಕೆ ಎಲ್ಲವು ಕಾತ್ರಸಾಗ್ಬಿಡ್ತು. ಈ ಥರ ಒಂದು ಜಾನರ್ ಬಂದು ತುಂಬ ವರ್ಷಗಳಾಗಿತ್ತು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು ಎಲ್ಲರನ್ನೂ ಕೂರಿಸ್ಕೊಂಡು ಈ ಸಿನಿಮಾನ ನೋಡ್ಬೋದು. ಮತ್ತು ಕನ್ನಡ ಸಿನಿಮಾನ ಉಳಿಸಿ ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ನೋಡಿ ಸಿನಿಮಾನ ಆದಷ್ಟು ಥಿಯೇಟ್ರಿಗೆ ಬಂದು ನೋಡೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಮೋಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ಫಸ್ಟ್ ಟಿಕೆಟ್ ಅನ್ನ ನಮ್ಮ ಮೇಡಮ್ ಅವ್ರು ತಗೋತಿದ್ದಾರೆ. ಮೇಡಮ್ ನಿಮ್ಮ ಹೆಸರು? ಟ್ರೈಲರ್ ನೋಡಿದ್ರಲ್ಲ, ಹೆಂಗ ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ನಮ್ಮ ಚಿತ್ರದ ನಿರ್ದೇಶಕರು ಜೊತೆಗೆ ನಾಯಕಿ ಇಲ್ಲೇ ಇದ್ದಾರೆ, ಅವ್ರ ಕೈಯಿಂದನೇ ಫಸ್ಟ್ ಟಿಕೆಟ್ ಕೊಟ್ಬಿಟ್ಟು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾವ್ ಮತ್ತೆ ಅಂಬರೀಷ್ ಅವರ ಆಶೀರ್ವಾದ ಪಡೆದು ಇವತ್ತು ದಾಸಪ್ಪ ಚಿತ್ರವಾದ ಟ್ರೈಲರ್ ಅನ್ನು ನೋಡಿದೆ, ತುಂಬಾ ಅದ್ಭುತವಾಗಿದೆ. ಹಾಗಾಗಿ ಇವತ್ತು ಇಂಥ ಸಿನಿಮಾಗಳು ಕಮ್ಮಿ ಬರ್ತಾ ಇದೆ. ಹಾಗಾಗಿ ಇದು ಈ ಸಿನಿಮಾದ ರಿಲೀಸ್ ಇವತ್ತು 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ರಿಲೀಸ್ ಬಿಫೋರ್ ಇವತ್ತು ಆ ಟ್ರೈಲರ್ ನ ಲಾಂಚ್ ಮಾಡಿದ್ದಾರೆ. ಈ ಎಲ್ಲ ಮಾಡಿ ಈ ಸಿನಿಮಾ ಮಾಡಿದಂತ ಎಲ್ಲ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಾಯಕ ನಟರಿಗೆ ಮತ್ತೆ ಪೋಷಕ ನಟರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಕರೆದು 2 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ದಾಸಪ್ಪ ಚಿತ್ರನಾಡಕ್ಕೆ ವಂದಿಸಿ ನಮಸ್ಕಾರ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ನಾಡು ಕನ್ನಡ ಉಳಿಸ್ಬೇಕು. ಬರ್ತವೆ ಎಲ್ಲ ಬರ್ತವೆ, ಇಂಗ್ಲೀಷ್ ಆಗುತ್ತೆ. ಕನ್ನಡ ನಾಡು ಕನ್ನಡದವರು ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು. ಇಂಗ್ಲಿಷ್ ಯಾರು ಬೇಕಾದ್ರೂ ಯಾವ ದೇಶದಲ್ಲಿ ಮಾತಾಡ್ಬೋದು, ಕನ್ನಡ ಎಲ್ಲರೂ ಮಾತಾಡಕ್ಕಾಗಲ್ಲ. ಕನ್ನಡದವರು, ಮಾಗಡಿಯವರು, ಕನ್ನಡದವರು ನಾವು ಕನ್ನಡ ಬೆಳೆಸ್ಬೇಕು. ಮಾಗಡಿಯ ಗಂಡಾದಂತವ್ರು ನಮ್ಮ ಟಿಕೆಟ್ ನ ತಗೊಳಕ್ ವಾಲಂಟಿಯರ್ ಆಗಿ ಬಂದವ್ರೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಕರ್ನಾಟಕ ತುಂಬಾ ಜನಗಳೆಲ್ಲ ಸಿನಿಮಾದಲ್ಲಿ ಟಿಕೆಟ್ ತಗೊಂಡ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ. ಒನ್ ಮೋರ್ ದಾಸಪ್ಪಗೆ ಜೈ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ವೆಂಕಟೇಶ್ ಅಂತ. ಈ ಸಿನಿ ಬಜಾರ್ ಅನ್ನೋ ಆ್ಯಪು ನಮ್ಮ ಕರ್ನಾಟಕದಿಂದಲೇ ಸ್ಟಾರ್ಟ್ ಆಗಿದೆ. ಸೊ ಈಗ ನೆಟ್ಫ್ಲಿಕ್ಸ್, ಅಮೆಝಾನ್ ಅಂತೆಲ್ಲ ನೋಡ್ತಾ ಇದ್ರಿ, ಈಗ ಸಿನಿ ಬಜಾರ್ ಅಂತ ಒಂದಿದೆ. ಇದು 177 ಕಂಟ್ರಿ ಮತ್ತು 71 ರೀಜನ್ಸಲ್ಲೂ ಅವೈಲಬಲ್ ಇದೆ. ಈಗ ನಮ್ಮ ಸಿನಿಮಾನ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ನಿಮ್ಮ ಮೊಬೈಲಲ್ಲಿ, ಟಿ ವಿಲಿ, ಲ್ಯಾಪ್ಟಾಪಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕನ್ನಡ ಸಿನಿಮಾನ ನೋಡೋವಂಥ ವ್ಯವಸ್ಥೆ ಇದು. ಇದ್ದಾರೆ, ಅಣ್ಣವರಿದ್ದಾರೆ. ಇಬ್ರು ಯಾವತ್ತೂ ಒಂದೇ ಮಾತು ಹೇಳ್ತಿದ್ದು, ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತ ಹೇಳ್ತಿದ್ರು. ಅವ್ರ ಮುಂದೆ ನಿಂತ್ಕೊಂಡು ದಾಸಪ್ಪ ಪ್ರಮೋಷನ್ ಫಸ್ಟ್ ಡೇ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಯಾವತ್ತೂ ದಾಸಪ್ಪ ಸಿನಿಮಾ ಅಂತೂ ಸೋಲಲ್ಲ. ಸೊ ಅದನ್ನ ಗೆಲ್ಸೋ ಜವಾಬ್ದಾರಿ ನಮ್ದು. ಟ್ರೈಲರ್ ಎಲ್ಲರೂ ನೋಡಿ, ಸುಮ್ನೆ ನಾನು ಇದೊಂದು ಹೇಳ್ತೀನಿ ನೋಡಿ, ಸುಮ್ನೆ ಗೆಲ್ಸಿ ಅನ್ನೋದು ತಪ್ಪದು. ಟ್ರೈಲರ್ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಮಾತ್ರ ಎಲ್ಲರೂ ಸಪೋರ್ಟ್ ಮಾಡಿ. ಡೈಲಾಗ್ ಅಂದ ತಕ್ಷಣ ಆಗ್ಲೇ ಜೋಶ್ ಬರ್ಬೇಕು ನಮ್ಗೆ. ಈ ತರ ಜೋಶ್ ಇದ್ರೆ ನಮ್ಗೆ ಹೇಳಕ್ ಒಂಥರ ಚೆನ್ನಾಗಿರುತ್ತೆ. ಅಣ್ಣ, ಊಟ ಎಲ್ಲಾರ್ಗು ಇಷ್ಟ ಆಗ್ಬೇಕಂದ್ರೆ ಅದ್ರಲ್ಲಿ ಹಾಕ್ತಾರೆ ತುಪ್ಪ. ಊಟ ಎಲ್ಲಾರ್ಗು ಇಷ್ಟ ಆಗ್ಬೇಕಂದ್ರೆ ಅದ್ರಲ್ಲಿ ಹಾಕ್ತಾರೆ ತುಪ್ಪ.
ಆದ್ರೆ ಪ್ರತಿಯೊಬ್ಬ ಕನ್ನಡಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದ್ರೆ ಇದು ನಿಮ್ಮ ಪ್ರೀತಿಯ ದಾಸಪ್ಪ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ದಾಸಪ್ಪ ಚಿತ್ರದ ಮೇಲೆ, ಜೊತೆಗೆ ಕನ್ನಡ ಚಿತ್ರದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿಂದ ನಮ್ಮ ಸಿನಿಮಾದ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಆಗಸ್ಟ್ 23ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ದಾಸಪ್ಪ ಬರ್ತಾ ಇದ್ದಾನೆ. ಜೊತೆಗೆ OTT ಪ್ಲಾಟ್ಫಾರ್ಮ್ ಸಿನಿ ಬಜಾರಲ್ಲಿಯೂ ಕೂಡ ಅದೇ ಆಗಸ್ಟ್ 23ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಕನ್ನಡ ಚಿತ್ರವನ್ನು ನೋಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.